ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರಸ್ಟ್ ನಾನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಪಿಜ್ಜಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನೊಂದು ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಈಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಸ್ಟ್ ಹಾಕ್ಕೊಳ್ಳಿಲ್ಲ ಅಂತಂದ್ರೂ ಚೆನ್ನಾಗಿ ಬರುತ್ತೆ, ಸ್ವಲ್ಪ ರಫ್ ಆಗುತ್ತೆ ಅಷ್ಟೇ. ಇವಾಗ 2 ಚಪಾತಿ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡು ಅದನ್ನು ಇಷ್ಟು ಹಾಕ್ಕೊಂಡಿರುವಂತಹ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಬೇಡಿ, ಫಸ್ಟು ಈಸ್ಟ್ ಹಾಕ್ಕೊಂಡಿರೋ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ತುಂಬ ತೆಳುವಾಗಬಾರ್ದು ಮತ್ತು ತುಂಬ ಗಟ್ಟಿನೂ ಆಗಬಾರ್ದು, ಆ ರೀತಿ ಕಲಿಸ್ಕೋಬೇಕು. ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ಕಲಸಿರಬೇಕು. ಇವಾಗ ಇದನ್ನು ಈ ಥರ ಒಂದು 10 ನಿಮಿಷ ನಾದ್ಕೋಬೇಕು. ಹಿಟ್ಟೆಲ್ಲ ತುಂಬ ಸ್ಮೂತ್ ಆಗೋ ರೀತಿ ಒಂದು 10 ನಿಮಿಷ ನಾದಿಟ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಒಂದು 20 ನಿಮಿಷ ಹಾಗೆ ಮುಚ್ಚಿಡಿ. ಈಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ಉಬ್ಬುತ್ತೆ, ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದಿ ಮತ್ತು ಮುಚ್ಚಿಡಿ. ಒಂದು 20 ನಿಮಿಷ ಹಾಗೆ ಇಟ್ಟರೆ ಸಾಕಾಗುತ್ತೆ. ಅಲ್ಲಿ ತನಕ ಇವಾಗ ನಾವು ಪಿಜ್ಜಾ ಸಾಸ್ಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಬಿಡೋಣ. ಇವಾಗ ನಾನು 2 ಟೊಮೊಟೊ, 2 ಈರುಳ್ಳಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಜೀರಿಗೆ ಹಾಕ್ಕೋಬೇಕು ಮತ್ತು 4 ಬೆಳ್ಳುಳ್ಳಿ ಚೆನ್ನಾಗಿ ಬೆಂದಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಟೊಮೊಟೊನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಇವಾಗ ಅದಕ್ಕೆ ಒಂದು 4-5 ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಕ್ಕೆ ಬಿಡಬೇಕು. ಅದು ಬೆಂದ ನಂತರ ಸ್ವಲ್ಪ ತಣ್ಣಗೆ ಹೋಗಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಬೇಯಿಸ್ಕೊಂಡಿರುವಂತಹ ಟೊಮೊಟೊನ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ನೀರನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ, ಚೆನ್ನಾಗಿ ಸ್ಮೂತ್ ಆಗೋ ತನಕ ರುಬ್ಕೊಂಡು ನೋಡಿ. ಇವಾಗ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಹಾಕಿ ಒಂದು 20 ಸೆಕೆಂಡು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಖಾರದ ಪುಡಿ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಒಂದು 20 ಸೆಕೆಂಡು ಲೋ ಫ್ಲೇಮಲ್ಲಿ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಪಿಜ್ಜಾ ಸಾಸ್ ರೆಡಿ ಮಾಡ್ಕೊಳ್ಳೋಕ್ಕೆ ರುಬ್ಕೊಂಡಿರುವಂಥ ಟೊಮೊಟೊನ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ, ಅದು ತೆಳುವಾದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಮತ್ತು ಕಸ್ತೂರಿ ಮೇಥಿಯನ್ನು ಉಜ್ಜಿಕೊಂಡು ಹಾಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಪಿಜ್ಜಾ ಸೀಸನಿಂಗ್ ಕೂಡ ಹಾಕೋಬೋದು. ನಾನಲ್ಲಿ ಕಸ್ತೂರಿ ಮೇಥಿ ಯೂಸ್ ಮಾಡಿದೆ. ಇವಾಗ ಕಲಸಿಟ್ಟಿರುವಂತಹ ಹಿಟ್ಟನ್ನು ನೋಡಿ ಎಷ್ಟು ಉಬ್ಬಿದೆ ಅಂತ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಸಿಟ್ಕೊಂಡು ನೋಡಿ 2 ಚಪಾತಿ ಆಗುವಷ್ಟು ಹಿಟ್ಟನ್ನು ತಗೊಂಡು ಲಟ್ಟಿಸ್ಕೋಬೇಕು. ತುಂಬ ಮಂದ ಆದರೆ ಚೆನ್ನಾಗಿರಲ್ಲ, ದಪ್ಪ ಇರಬಾರ್ದು, ತೆಳುವಾಗೇ ಇರಲಿ. ನೋಡಿ ಲಟ್ಟಿಸ್ಕೊತಾ ಇದ್ದೀನಿ. ನೀವು ಯಾವ ತಟ್ಟೆಗೆ ಪಿಜ್ಜಾ ಮಾಡ್ತೀರಾ ಆ ಸೈಜ್ ನೋಡ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ.
ನೋಡಿ ಇವಾಗ ನಾನು ಲಟ್ಟಿಸ್ಕೊಂಡಾಯಿತು. ಈ ತಟ್ಟೆಗೆ ಎಣ್ಣೆ ಹಾಕಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಂಡಿಟ್ಟಿದ್ದೆ. ಇವಾಗ ಅದ್ರ ಮೇಲೆ ಕರೆಕ್ಟಾಗಿ ಕೂರಿಸಿ, ತಟ್ಟೆ ಸೈಜ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಕೂರಿಸಿ ಹಿಂಗೆ ಪ್ರೆಸ್ ಮಾಡಬೇಕು ಸೈಡಲ್ಲಿ. ತಟ್ಟೆ ಸುತ್ತ ಹಂಗೆ ಪ್ರೆಸ್ ಮಾಡಿದ ತಕ್ಷಣ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಕೈಯಲ್ಲೇ ಎಲ್ಲದಕ್ಕೂ ಎಣ್ಣೆನ ಹಚ್ಚಬೇಕು. ನೋಡಿ ಸ್ವಲ್ಪನೂ ಗ್ಯಾಪ್ ಬಿಡಬೇಡಿ, ಎಲ್ಲ ಕಡೆ ಎಣ್ಣೆನ ಹಚ್ಚಿ. ಇವಾಗ ನೋಡಿ ಚೆನ್ನಾಗಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಪಿಜ್ಜಾ ಸಾಸ್ ಏನು ರೆಡಿ ಮಾಡಿದ್ದೀವಿ ಅದನ್ನು ಹಾಕ್ಕೊಂಡು ಫುಲ್ ಅದನ್ನು ಎಲ್ಲ ಕಡೆ ಒಂದೇ ಸಮಕ್ಕೆ ಹಚ್ಚಬೇಕು. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಇದೇ ಮೇಯ್ನಾಗಿ ಟೇಸ್ಟ್ ಕೊಡುವಂಥದ್ದು. ಸೊ ಇದು ಟೇಸ್ಟಾಗಿದ್ದರೆ ಪಿಜ್ಜಾ ಸೂಪರಾಗಿರುತ್ತೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಚೀಸನ್ನು ಹಾಕ್ಕೊಂಡಿದ್ದೀನಿ. ಚೀಸು ಗಟ್ಟಿ ಇದ್ದಿದ್ರೆ ಅದನ್ನು ತುರ್ಕೊಂಡು ಹಾಕಿದರೆ ಚೆನ್ನಾಗಿರೋದು. ನಾನು ಪೀಸ್ ಹಾಕಿದ್ದೀನಿ. ಸೊ ಇವಾಗ ಟೊಮೊಟೊ, ನಿಮ್ಗೆ ಯಾವ ತರಕಾರಿ ಇಷ್ಟ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನು ಟೊಮೊಟೊ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ಕಡೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಬೋದು. ಇವಾಗ ನಾನು 1-2 ಈರುಳ್ಳಿನ ಕಟ್ ಮಾಡ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಮತ್ತು ಈರುಳ್ಳಿ. ನಿಮಗೆ ಯಾವ ತರಕಾರಿ ಇಷ್ಟ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಾನು ನೋಡಿ ಸ್ವೀಟ್ ಕಾರ್ನ್ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಕಾರ್ನು ಹಸಿದೇ ಹಾಕ್ಕೊಂಡಿದ್ದೀನಿ, ಬೇಯಿಸ್ಕೊಂಡು ಹಾಕ್ಕೊಂಡಿಲ್ಲ. ಇವಾಗ ಪಿಜ್ಜಾ ಸೀಸನಿಂಗ್ ಹಾಕ್ಕೊಂಡಿದ್ದೀನಿ. ನೀವು ಇದಿಲ್ಲ ಅಂದರೆ ಕಸ್ತೂರಿ ಮೇಥಿ ಕೂಡ ಹಾಕ್ಕೋಬೋದು. ಇವಾಗ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಚೀಸ್ ಇತ್ತು ಅಂತ ಆದ್ರೂ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ತವಾನ ಇಟ್ಟು ಅದಕ್ಕೆ ಪಾತ್ರೆ ಇಡೋಕ್ಕೆ ಯೂಸ್ ಮಾಡುವಂತಹ ಸ್ಟ್ಯಾಂಡನ್ನು ಇಟ್ಟು ಅದ್ರ ಮೇಲೆ ನಾವು ಪಿಜ್ಜಾ ರೆಡಿ ಮಾಡಿದ್ದೀವಲ್ಲ ಆ ತಟ್ಟೆನ ಇಡೋಣ. ಇವಾಗ ಯಾವುದಾದ್ರೂ ಒಂದು ಪಾತ್ರೆಯಿಂದ ಅದನ್ನು ಮುಚ್ಚಿ ಒಂದು 35 ನಿಮಿಷ ಬೇಯಿಸಿದ ಮೇಲೆ ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಜಾಸ್ತಿ ಹೈ ಫ್ಲೇಮ್ ಹಾಕಿದ್ರೆ ಪಿಜ್ಜಾ ಕತ್ಕೊಂಡು ಬಿಡುತ್ತೆ. ಸೊ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಮುಚ್ಚಿರೋ ಪಾತ್ರೆ ತುಂಬ ಬಿಸಿ ಇರುತ್ತೆ. ನಿಧಾನವಾಗಿ ಬಟ್ಟೆ ಎತ್ಕೊಂಡು ತೆಗೀರಿ. ನೋಡಿ ಇವಾಗ ಕಟ್ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ಲ. ನೀವು ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.